ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಇದ್ಯಾಕೋ ಬಗೆಹರಿತಿಲ್ಲ. ಉಡುಪಿಯಲ್ಲಿ ಬಗೆಹರಿಯದ ಹಿಜಬ್ನ ವಿವಾದ. ಆನ್ಲೈನ್ ಕ್ಲಾಸ್ ನಮಗೆ ಬೇಡವೇ ಬೇಡ, ಹಿಜಬ್ ಧರಿಸಿ ಕಾಲೇಜ್ಗೆ ಹೋಗ್ತೀವಿ ಅಂತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹಿಜಬ್ ನಮ್ಮ ಸಂವಿಧಾನಾತ್ಮಕ ಹಕ್ಕು. ಆನ್ಲೈನ್ ಕ್ಲಾಸ್ ಹೆಸರಿನಲ್ಲಿ ತಾರತಮ್ಯ ಮಾಡಬೇಡಿ. ಉಡುಪಿಯ ಸರ್ಕಾರಿ PU ವಿದ್ಯಾರ್ಥಿನಿಯರು ಹೇಳಿಕೆ ಕೊಡ್ತಿದ್ದಾರೆ. ಎಲ್ಲ ಮುಸಲ್ಮಾನ ವಿದ್ಯಾರ್ಥಿನಿಯರು ಹಿಜಬ್ ಧರಿಸೋದಕ್ಕೆ ಸಿದ್ಧರಿದ್ದಾರೆ. ನಮ್ಮೇಲಿನ ದೌರ್ಜನ್ಯದಿಂದ ಅವರು ಭಯಗೊಂಡಿದ್ದಾರೆ ಅಷ್ಟೇ. ಉಡುಪಿಯ ಸರ್ಕಾರಿ PU ವಿದ್ಯಾರ್ಥಿನಿಯರ ಹೇಳಿಕೆ ಇದು. ಸರ್ಕಾರಿ ಕಾಲೇಜಿನಲ್ಲಿ ನಮಗೆ ನಮ್ಮ ಹಕ್ಕು ಸಿಗದಿದ್ದರೆ ನಾವು ಬೇರೆ ಕಡೆಗೆ ಅದನ್ನು ನಿರೀಕ್ಷಿಸೋದಕ್ಕೆ ಹೇಗೆ ಸಾಧ್ಯ? ಸೈನ್ಸ್ ವಿದ್ಯಾರ್ಥಿಗಳು ಇರೋದರಿಂದ ನಮಗೆ ಆನ್ಲೈನ್ ಕ್ಲಾಸ್ನಲ್ಲಿ ಲ್ಯಾಬ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ 1 ತಿಂಗಳ ತರಗತಿ ನಷ್ಟ ಆಗ್ತಾ ಇದೆ ಅಂದರು ಆ ವಿದ್ಯಾರ್ಥಿನಿಯರು. ಬ್ರೇಕಿಂಗ್ ನ್ಯೂಸ್. ನಮ್ಮ ಹೆಡ್ಸ್ಕಾಫ್ ಆನ್ಲೈನ್ ಕ್ಲಾಸ್ ಅಂದರೆ ನಾನು ಸೈನ್ಸ್ ಸ್ಟೂಡೆಂಟ್, ನನಗೆ ಲ್ಯಾಬ್ ಮಿಸ್ ಆಗ್ತದೆ. ಲ್ಯಾಬ್ ಅವರು ಎಂತ ಮಾಡ್ತಾರೆ ಆನ್ಲೈನಲ್ಲಿ? ಅದು ಲ್ಯಾಬಿಗೆ ಹೋಗಿಯೇ ಆಗೋದಲ್ಲ. ಅದು ಆನ್ಲೈನಲ್ಲಿ ಅಂದರೆ ನೆಟ್ವರ್ಕ್ ಇಶ್ಯೂ ಅದೆಲ್ಲ ತುಂಬ ಇರ್ತದೆ. ಅದು ಬೇರೆಯವರಿಗೆ ಆಫ್ಲೈನ್, ನಮಗೆ ಆನ್ಲೈನ್. ಅದು ಎಂತ ಸರ್ ಪಾರ್ಶಲಿಟಿ ಎಂತ ಮಾಡೋದು? ಅವರು ಈಕ್ವಾಲಿಟಿ ಹೇಳ್ತಾರೆ, ನಮಗೆ ಈಕ್ವಾಲಿಟಿ ಇದು ಆನ್ಲೈನ್ ಆಫ್ಲೈನ್ ಮಾಡಿ ಈಕ್ವಾಲಿಟಿ ಕೊಡೋದು ಅವರು. ಮತ್ತು ನಮಗೆ ಆನ್ಲೈನ್ ಆಗೋದಿಲ್ಲ, ನನಗೆ ಆಫ್ಲೈನೇ ಬೇಕು. ಹಿಜಾಬ್ ಹಾಕಿ ಒಳಗೆ ಹೋಗಲಿಕ್ಕೆ ಬಿಡಿರಿ, ಅಷ್ಟೇ ನಮ್ಮದು ಅಭಿಪ್ರಾಯ. ನಾವು ಆನ್ಲೈನ್ ಕ್ಲಾಸ್ ನಮಗೆ ಬೇಡ ಸರ್. ಯಾಕೆಂದರೆ ಅವ್ರು ಇಷ್ಟು ಈಕ್ವಾಲಿಟಿ ಅಂತ ಹೇಳ್ತಿದ್ದಾರೆ ಸರ್. ಯೂನಿಫಾರ್ಮಿಲಿಟಿಯಲ್ಲಿ ಈಕ್ವಾಲಿಟಿ ಬೇಕು ಅವರಿಗೆ. ಇದು ಈಕ್ವಾಲಿಟಿ ಅಲ್ವಾ ಸರ್? ಅಂದರೆ ಬೇರೆ ಮಕ್ಕಳಿಗೆ, ಬೇರೆ ಸ್ಟೂಡೆಂಟ್ಸಿಗೆ ಆಫ್ಲೈನ್ ಕ್ಲಾಸ್, ನಮಗೆ ಆನ್ಲೈನ್ ಕ್ಲಾಸ್, ಅದು ಹೇಗೆ ಆಗ್ತದೆ ಸರ್? ಇದು ಸಹ ಈಕ್ವಾಲಿಟಿ ಬೇಕಲ್ಲ ನಮಗೆ, ಇದು ಈಕ್ವಾಲಿಟಿ ಅಲ್ಲವಾ? ಮತ್ತು ನಮಗೆ ಆನ್ಲೈನ್ ಕ್ಲಾಸ್ ಬೇಡ ಸರ್. ನಮಗೆ ಹಿಜಾಬ್ ಹಾಕಿ, ನಮ್ಮ ಹೆಡ್ ಸ್ಕಾರ್ಫ್ ಹಾಕಿ ನಮಗೆ ಆಫ್ಲೈನ್ ಕ್ಲಾಸೇ ಬೇಕು ಸರ್. ಯಾಕೆಂದರೆ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ರೈಟ್ಸನ್ನು ಕೇಳ್ತಿರೋದು, ಮತ್ತೆಂತ ಸಹ ಕೇಳ್ತಿಲ್ಲ ಸರ್. ನಾವು ಎಕ್ಸ್ಟ್ರಾ ಎಂತ ಸಹ ಕೇಳ್ತಿಲ್ಲ. ನಾವು ನಮ್ಮ ಜಸ್ಟ್ ಹೆಡ್ ಸ್ಕಾರ್ಫ್ ಕೇಳ್ತಿರೋದು. ಅದು ಸಹ ವಿ ಆರ್ ನಾಟ್ ಟೇಕಿಂಗ್ ಎನಿ ಎಕ್ಸ್ಟ್ರಾ ಪೀಸ್ ಆಫ್ ಶಾಲ್. ವಿ ಆರ್ ಟೇಕಿಂಗ್, ನಾವು ನಮ್ಮ ಇದು ಯೂನಿಫಾರ್ಮ್ ಇದೆ, ಶಾಲ್ ಸ್ಕಾರ್ಫನ್ನು ಹಾಕ್ತಿದ್ದೇವೆ, ಸೇಮ್ ಕಲರ್ ಇದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪರೀಕ್ಷಿತ್ ಸೇಠ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಪರೀಕ್ಷಿತ್. ಕೇಳಿಸ್ತಿದೆಯಾ ನನ್ನ ಧ್ವನಿ? ಕೇಳ್ತದೆ. ಈ ತಲೆಗವಸು ಏನು ಹಿಜಾಬ್ ಅಂತ ಏನು ಕರೀತಾರೆ, ಇವತ್ತು ನಿನ್ನೆದಲ್ಲ. ಆದರೆ ಅವರು ಹಾಕೊಂಬರ್ತಿರೋದು ಇವತ್ತು ನಿನ್ನೆದಲ್ಲ, ಮಧ್ಯದಿಂದನೂ ಹಾಕೊಂಬರ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಇದು ಒಂಥರ ಅಶಿಸ್ತು ಅನ್ಬೇಕಾ, ಅಥವಾ ಅವರ ಮೂಲಭೂತ ಹಕ್ಕುಗೆ ಏನಾದರೂ ತೊಂದರೆ ಆಗ್ತಿದೆ ಅಂತ ಅವ್ರು ಹೇಳ್ಕೋತಾರ ಆಗ್ತಿರ್ಬೇಕಾ? ಏನಾಗ್ತಿದೆ ಇಲ್ಲಿ? ಬಗೆಹರಿಸೋದಕ್ಕೆ ಶಿಕ್ಷಣ ಇಲಾಖೆ ಮುಂದುವರಿತಾ ಇಲ್ವಾ? ಹರೀಶ್, ಏನಂದ್ರೆ ಶಿಕ್ಷಣ ಇಲಾಖೆ ಈಗ ವೇಟ್ ಅಂಡ್ ಸಿ ಅಂತ ಆ ರೀತಿಯ ಭಾವನೆಯನ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಶಾಸಕರು ಮತ್ತು ಮುಸ್ಲಿಂ ಮುಖಂಡರು GA ಬಾವರ್ ಬಂದಿದ್ರು, ಮತ್ತು ಶಾಲಾ ಅಭಿವೃದ್ಧಿ ಸಮಿತಿ ಎಲ್ಲ ಕೂತು ಒಂದು ಡಿಸ್ಕಷನ್ ಮಾಡಿ ಏನು 6 ವಿದ್ಯಾರ್ಥಿನಿಯರಿದ್ದಾರೆ, ಅವರಿಗೆ ಆನ್ಲೈನ್ ಕ್ಲಾಸ್ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ಬೇಕು. ಅವ್ರು ಅಲ್ಲೇ ಕೂತು ಪಾಠ ಕೇಳಿ, ನಂತರ ಈಗ ನೆಕ್ಸ್ಟ್ ಮಂತ್ ಎಕ್ಸಾಮ್ ಬರುತ್ತೆ, 1 ಮಂತ್ ಮಾತ್ರ ಇನ್ನು ಪಾಠ ಕೇಳಿರುವಂತದ್ದು. ಸೊ ಅಲ್ಲಿವರೆಗೆ ಯಥಾಸ್ಥಿತಿ ಹಾಕೊಳ್ಳಿ, ಅಂದ್ರೆ ಹಿಜಾಬ್ ಹಾಕೊಂಡು ಬರಬಾರ್ದು. ಯಾಕಂದ್ರೆ ಇಷ್ಟವರೆಗೆ ಯಾರು ಹಾಕೊಳ್ತಿರ್ಲಿಲ್ಲ ಹಿಜಾಬ್. ನಮ್ಗೆ ಇನ್ನು ಈ ಸಡನ್ ಆಗಿ ಅವರು ಹಿಜಾಬ್ ಬೇಕು ಅನ್ನುವಂತ ಹಠವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅವರಿಗೋಸ್ಕರ, ಈ 6 ಜನರಿಗೋಸ್ಕರ ನಾವು ಶಾಲೆಯ ನಿಯಮವನ್ನ ಬದಲಾಯಿಸಲಿಕ್ಕೆ ಆಗಲ್ಲ. ಯಾಕಂದ್ರೆ ಎಲ್ಲ ಕಾಲೇಜ್ಗಳಲ್ಲಿ ಹಿಜಾಬ್ ಇಲ್ಲ, ಯಾರು ಹಾಕೊಂಡು ಬರ್ತಾ ಇಲ್ಲ. ಸೊ ಯಾರು ವಿದ್ಯಾರ್ಥಿಯರು ಹೊಸದಾಗಿ ಮಾಡ್ತಾ ಅಂತಿದ್ದಾರೆ, ಅವರು ಇದು ಮೂಲಭೂತ ಹಕ್ಕು ಅಂತ ಪರಿಗಣಿಸಿ ಅಂತ ಅವ್ರು ಕೇಳ್ತಿದ್ದಾರೆ. ಬೇರೆಯವರು ಇದು ಅಶಿಸ್ತು ಅಂತಿದಾರಲ್ವಾ? ಹೌದೌದು, ಯಾಕಂದ್ರೆ ಅವ್ರು ನಮ್ಮ ಸಂವಿಧಾನ, ನಮ್ಗೆ ಹಕ್ಕು ಇದು. ಒಂಚೂರು ಹೋಲ್ಡ್ ಮಾಡಿ ಪರೀಕ್ಷಿತ್. GA ಬಾವ ಕಾಂಗ್ರೆಸ್ ನಾಯಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಾವಾ ಸರ್ ನಮಸ್ಕಾರ. ನಮಸ್ತೆ ಹೇಳಿ. ಇದೆಂತ ಇದನ್ನ ಸಾಲ್ವ್ ಮಾಡೋಕ್ ಆಗೋದೇ ಇಲ್ಲ ಬಾವಾ ಸರ್? ಅದೇ ನಾನು ಕಾಂಗ್ರೆಸ್ ನಾಯಕನಾಗಿ ಆಗ್ಲಿ ಮತ್ತವಾಗಿ ಹೋಗ್ಲಿಲ್ಲ ಸರ್. ರಾಜಕಾರಣ ಕೇಳಿ ರಾಜಕಾರಣ ಕೇಳಿನ ಇದ್ರ ರಾಜಕಾರಣ ನೀವು ಮಾಡಬೇಡಿ. ಇದ್ರಲ್ಲಿ ಇದು ಸಣ್ಣ ಇಶ್ಯೂ, ಇದು ದೊಡ್ಡದು ಮಾಡಬೇಡ. ರಾಜಕಾರಣ ಮಾಡೋದು ಸರಿಯಲ್ಲ. ನಾನ್ ರಾಜಕಾರಣ ಕಾಂಗ್ರೆಸ್ ಮನುಷ್ಯ ಅಂತಾನು ನಾನು ಹೋಗಿಲ್ಲ. ನಾನು 38 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದೀನಿ. ಮತ್ತೆ ಬೇಕಾದಷ್ಟು ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಬಂದಿದೆ. ನಾವು ಸಣ್ಣದ್ರಲ್ಲಿ ಮುಗಿಸಿದ್ದೇವೆ, ಯಾರು ಗೊತ್ತಿಲ್ಲ. ಇದ್ಯಾಕೆ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಆಗಿದ್ರೆ? ಅದಕ್ಕೆ 1.5 ತಿಂಗಳಾಯ್ತು. ಮತ್ತೆ ನಾವೊಂದು ಗವರ್ಮೆಂಟ್ 1,500 ಮೇಲೆ ಮಕ್ಕಳಿರೋ ಸ್ಕೂಲ್ ಅನ್ನು ಹೌದು ಒಂದ್ ದಿವಸ ನಮ್ಮ ಸ್ಕೂಲ್ ಕೆಲಸ ಹೋದಾಗ ನಮ್ಮ ಸಾಹೇಬ್ರು
ಎಜುಕೇಶನ್ ಮಿನಿಸ್ಟರ್ ಕೂಡ ಇದೆಲ್ಲ ಮುಂದುವರಿಸಬಾರ್ದು, ಬೇಗ ಮುಗಿಸ್ಬಿಡಿ. ಮಕ್ಕಳು ನಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಒಂದು ಎಜುಕೇಶನ್, ಎರಡನೇದ್ದು ಸೌಹಾರ್ದತೆ. ಉಡುಪಿ ಬಾರಿ ಸೌಹಾರ್ದಕ್ಕೆ ಇಲ್ಲಿ ತನಕ ಅಂತದ್ದೊಂದು ಕೋಮು ಇದು ಹರಡುವಂತ ಕೋಮು ಗಲಭೆ ಆಗುವಂತದ್ದು ಎಂದೂ ಆಗಿಲ್ಲ. ನಾವು ಭ್ರಷ್ಟಾಚಾರ ಕಾಲದಿಂದ ನೋಡ್ತಾ ಇದ್ದೇನೆ. ಅವ್ರೆಲ್ಲರೂ ರಾಜಕಾರಣ ಇದ್ರಲ್ಲಿ ಒಂದು ಸಣ್ಣ ವಿಚಾರದಲ್ಲಿ ಅಂತ ಭಾವನೆ ಬರಬಾರ್ದು. ನಿಮ್ಮ ವ್ಯೂ ಏನು? ಹಿಜಾಬ್ ಧರಿಸುವುದು ನಿಮ್ಮ ವ್ಯೂ ಏನು? ಈಗ ನೋಡಿ, ಮಕ್ಕಳೆಲ್ಲ ಹೇಳ್ತಾರೆ ನಾವು ಹಿಜಬ್ ಮೊದಲು ಧರಿಸಿದ್ದೇವೆ. ನನ್ನನ್ನು ABVP ಮೆರವಣಿಗೆಯಲ್ಲಿ ನಮ್ಮನ್ನು ಹಿಜಬ್ ಧರಿಸ್ಕೊಂಡು ನಾವು ABVP ಫ್ಲಾಗ್ ಅಲ್ಲಿ ಇಟ್ಕೊಂಡು ನಾವು ಹೋಗಿದ್ದೇವೆ. ಆವಾಗ ನಾವು ಇದನ್ನ ಯಾರು ಅವರು ಹೇಳುದು ಅಷ್ಟೇ, ಅಂದ್ರೆ ಧಾರ್ಮಿಕವಾಗಿ ಗಂಡಸರ ಮುಂದೆ ಕೇಳಿ ಧಾರ್ಮಿಕವಾಗಿ ಒಂದು ಕಸ್ಟಮ್ ಅದು. ಈಗ ನೋಡಿ, ಮಾರವಾಡಿಗಳು ತಲೆಗೆ, ಜೈನ್ಸ್ ತಲೆಗೆ ಬಟ್ಟೆ ಹಾಕ್ತಾರೆ, ಸಿಖ್ರು ಗಡ್ಡ ಬಿಡ್ತಾರೆ, ಮತ್ತೊಬ್ರು ತಿಲಕ ಹಾಕ್ತಾರೆ. ಇವರು ಕೂಡ ಇದೇ ಹೆಣ್ಮಕ್ಳು ಹೇಳ್ತಾ ಇದ್ರು, ನಾವು ಶಾರದಾ ಪೂಜೆ ಮಾಡ್ತಾ ಇದ್ದು, ಭಾಗವಹಿಸ್ತಾ ಇದ್ದು, ಎಲ್ಲ ಮಾಡ್ತಿದ್ವಿ. ನಾವು ಯಾವ್ದಕ್ಕೂ ನಾವು ಅಂತದ್ ಭಾವನೆ ಇರ್ಲಿಲ್ಲ. ಸೌಹಾರ್ದಯುತವಾಗಿ ಇದನ್ನ ಬಗೆಹರಿಸೋಕ್ ಸಾಧ್ಯ ಇಲ್ವಾ? ಯಾಕೆಂದ್ರೆ ಏನಿಲ್ಲ, ಈಗ ಸೌಹಾರ್ದ ನೋಡಿ, ಅಲ್ಲಿ ಲೋಕಲ್ MLA ಬಹಳ ಕೋಆಪರೇಟಿವ್ ಇದಾರೆ. ನಾವು ಮಾತಾಡಿದ್ವಿ ಅವ್ರಿಗೂ, ಅವ್ರು ಬಹಳ ಕೋಆಪರೇಟಿವ್. ದೊಡ್ಡದು ಮಾಡಬಾರ್ದು, ಯಾರು ರಾಜಕೀಯ ಆಗಬಾರ್ದು, ಯಾವ ಸಂಘ ಸಂಸ್ಥೆಗಳಲ್ಲಿ ಬರ್ಲಿಕ್ಕೆ ಬಿಡಬಾರ್ದು. ಲೋಕಲ್ ಜನ ಇದಾರೆ ಅಲ್ಲಿ, ಮತ್ತೆ ಒಂದು ಮುಸ್ಲಿಂ ಒಕ್ಕೂಟ ಅಂತ ಇದೆ, ಅವರು ಕೂಡ ವೆರಿ ಪಾಸಿಟಿವ್ ಇದಾರೆ, ಸೌಹಾರ್ದತೆವಾಗಿ ಮುಗಿಸ್ಬೇಕು ಅಂತ. ಅಲ್ಲಿ ಎಲ್ಲ ಮೌಲಾನಗಳು ಕೂಡ ಸೇರಿದ್ದಾರೆ, ಅವರು ಕೂಡ ಸೌಹಾರ್ದ ಮಾರ್ಗ ಇದು ಮಾಡಿದ್ದಾರೆ. ಸ್ವಲ್ಪ ನಾವು ಡಿಲೇ ಆಕಾಯ್ತು ಅಂದ್ರೆ ಲೋಕಲ್ ಇಶ್ಯೂ ನಾವೆಲ್ಲ ಸುಮ್ಮನೆ. ಮತ್ತೆ ಅಲ್ಲಿ ನಮ್ದೊಂದು ಎಜುಕೇಶನ್ ಬಗ್ಗೆ ಒಂದು ಕಮ್ಯುನಿಟಿ ಸೆಂಟರ್ ಅಂತ ಇದೆ ಪುತ್ತೂರಲ್ಲಿ. ನಾನು ಅದನ್ನೊಂದು ಕಳೆದ ಒಂದೂವರೆ ವರ್ಷದಿಂದ ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಬನ್ನಿ ಸರ್ ವಿಚಾರ ಮಾಡೋಣ ಅಂತ ಅಂದಿದ್ದಕ್ಕೆ ಆ ಹುಡುಗರು ನಮ್ಮ ಕೆಲ PFI ಹುಡುಗರ ಮೇಲೆ ಇದು ಮಾಡಿದ್ರು. ಅವರು ಕೂಡ ಸ್ಟೇಟ್ ಪ್ರೆಸಿಡೆಂಟ್ ಕರೆಸಿ ಮಾತಾಡಿದೀನಿ, ಇದನ್ನ ಬೆಳೆಸಬಾರದು ಅಂತ. ಮತ್ತೆ ತಲೆಗೊಂದು ಬಟ್ಟೆ ಹಾಕೋದು ದೊಡ್ಡ ವಿಷಯ ಏನೇ ಇಲ್ಲ, ಯೂನಿಫಾರ್ಮ್ ಇದೆ, ಬಟ್ಟೆನ ಹಾಕೋಬಹುದು. ನೋಡ ಸರ್, ಸರ್ಕಾರ ಈಗಲಾದ್ರೂ ಅಡ್ರೆಸ್ ಮಾಡ್ಲಿ ಆನ್ ಪ್ರಯಾರಿಟಿ. ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಲಿ. ಒಂದು ನಿಲುವು ತಗೋಬೇಕಲ್ಲ. ಎಲ್ಲೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು, ಅವರ ಹಕ್ಕು ಅಂತಾನೋ ಅಥವಾ ಧಾರ್ಮಿಕ ಹೋಗೋದು ಬೇಕು ನಂಬಿಕೆ ಅಂತಾನೋ ಅಥವಾ ಇನ್ನೊಂದು ಕಡೆ ದರ್ಶಿಸ್ತಾದ್ರೆ ಏನು, ಇದೊಂದು ಕ್ಲಾರಿಟಿ ಬೇಕು ಅಷ್ಟೇ. ಥ್ಯಾಂಕ್ ಯು ಬಾಬಾ ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಪಕ್ಷಕ್ಕೆ ಕೈ ಮುಗಿದು ಗುಡ್ ಬೈ ಹೇಳಿ ಹೊರಟಿದ್ದಾರೆ CM ಇಬ್ರಾಹಿಂ ಅವರು. ಕಾಂಗ್ರೆಸ್ ಜೊತೆಗಿನ ಸಂಬಂಧ ಮುಗಿದ ಅಧ್ಯಾಯ. ಕಾಂಗ್ರೆಸ್ ನಾಯಕ CM ಇಬ್ರಾಹಿಂ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಪರಿಷತ್ತಿನ ವಿಪಕ್ಷ ಸ್ಥಾನ ನಾಯಕ ಕೈ ತಪ್ಪಿತು. BK ಹರಿಪ್ರಸಾದ್ ಅವ್ರಿಗೆ ಹೋಯ್ತು. ಇವರು ಅಲ್ಲಿಂದೀಗ ಆಚೆ ಬರ್ತಾ ಇದ್ದಾರೆ. ಕಾಲಾಯ ತಸ್ಮೈ ನಮಃ, ಕಾಲ ಎಲ್ಲಕ್ಕೂ ಉತ್ತರ ಕೊಡುತ್ತೆ. ಸಿದ್ದರಾಮಯ್ಯವ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ರಿಯಾಕ್ಷನ್ ಬಂತು ಇದು. ಜೊತೆಗೆ ಅಫ್ಕೋರ್ಸ್ ಅವ್ರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ರು. ನಾನು ಮತ್ತೆ ಜೋಳಿಗೆ ಹಾಕ್ತೇನೆ ಅಂತ ಇಬ್ರಾಹಿಂ ಅವರ ಉತ್ತರ. JDS ನಾಯಕರ ಜೊತೆ ಇಬ್ರಾಹಿಂ ಸಂಪರ್ಕದಲ್ಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು HD ಕುಮಾರಸ್ವಾಮಿ ಅವರು ಭೇಟಿ ಮಾಡಿದರು. ಈಗ ಬೆಳಗ್ಗೆ ಕೂಡ HD ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ ಅಂತ ಅವರೇ ಹೇಳಿದ್ರು. ವಾಟ್ ನೆಕ್ಸ್ಟ್ ಅಂತ ಪ್ರಶ್ನೆ ಕೇಳಿದ್ರೆ ಅತಿ ಶೀಘ್ರದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂದರು. ಸಿದ್ದರಾಮಯ್ಯನವರು ಈಗ ತಬ್ಬಲಿ ಆಗಿದ್ದಾರೆ. ಸಿದ್ದರಾಮಯ್ಯನವ್ರಿಗಾಗಿ ಕಾಂಗ್ರೆಸ್ನಲ್ಲಿದ್ದೆ, ಸಿದ್ದರಾಮಯ್ಯ ನಂಬಿ ಕಾಂಗ್ರೆಸ್ ಸೇರಿದೆ. ಹರಿಪ್ರಸಾದ್ ಅವರ ಆಯ್ಕೆ ಬೆನ್ನಲ್ಲೇ ಈಗ ರಾಜೀನಾಮೆ ಕೊಡ್ತಿದ್ದಾರೆ. KPCC ಅಧ್ಯಕ್ಷರಿಗೂ BK ಹರಿಪ್ರಸಾದ್ ಅವ್ರಿಗೂ ಹೊಂದಾಣಿಕೆ ಚೆನ್ನಾಗಿದೆ, ನನಗೂ ಅವ್ರಿಗೂ ಆಗಿ ಬರಲ್ಲ, ನಾನೀಗ ಇಲ್ಲಿಂದ ಹೊರಡೋದು ಸರಿ ಅಂತ ಇಬ್ರಾಹಿಂ ಅವ್ರು ಗುಡ್ ಬೈ ಹೇಳಿದ್ರು. ಅವ್ರೇನು ಮಾತಾಡಿದ್ರು ನೀವೇ ಕೇಳಿಸ್ಕೊಂಡು. ಭಾರವನ್ನು AICC ತೀರ್ಮಾನವನ್ನು ನೋಡಿ ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಶಿವಕುಮಾರು ಹರಿಪ್ರಸಾದ್ ಒಳ್ಳೆ ಟೀಮು, ಅವ್ರವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಅವರು ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೂ ವಿಚಾರಧಾರೆಗಳು ಒಂದೇ ಆಗಿರೋದ್ರಿಂದ AICC ಅವ್ರು ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ನಮ್ಮ ಮೇಲಿದ್ದಂಥ ಭಾರವನ್ನು ಸೋನಿಯಾ ಗಾಂಧಿ ಅವರು ಹಗುರ ಮಾಡಿದ್ದಾರೆ, ಸಂತೋಷ. ಈಗ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವತಂತ್ರರಾಗಿದ್ದೇವೆ. ಬೇಗ ರಾಜ್ಯದ ನನ್ನ ಹಿತೈಷಿಗಳನ್ನು ಕರೆದು ಮುಂದಿನ ನಡೆಯುವ ತೀರ್ಮಾನವನ್ನು ಪ್ರಕಟಿಸ್ತೇವೆ. AICC ಒಂದಷ್ಟು ಸರ್ಕ್ಯಾಸ್ ಮಾತಾಡಿದ್ರು, ಅಂದರೆ ವ್ಯಂಗ್ಯದ ಮಾತಾಡಿದ್ರು. ನೋಡೋಣ ಏನೇನಾಗುತ್ತೆ ಅಂತ. CM ಇಬ್ರಾಹಿಂ ಕಾಂಗ್ರೆಸ್ ಬಿಡುವ ವಿಚಾರ ಮಾಜಿ ಸಚಿವ MB ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟರು. ಹೈಕಮಾಂಡ್ ನಿರ್ಧಾರದ ಬಗ್ಗೆ ನಾನು ಮಾತಾಡಲ್ಲ ಅಂದರು. ಬ್ರೇಕಿಂಗ್ ನ್ಯೂಸ್. KPCCಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಸಿದ್ದರಾಮಯ್ಯನವರು ಹಾಗೂ DKಶಿ ಮಾತಾಡ್ತಾರೆ. ಮುಸ್ಲಿಂ ಸಮುದಾಯ ನಮ್ಮ ಜೊತೆಗಿದೆ. ಮಾಜಿ ಸಚಿವ MB ಪಾಟೀಲ್ ಅವರ ಹೇಳಿಕೆ.
ಕಾಂಗ್ರೆಸ್ನ ನಾಯಕರು, ಬಬಲೇಶ್ವರದ ಶಾಸಕರು, ಮಾಜಿ ಸಚಿವರು, ಪ್ರಸ್ತುತ ಕೆಪಿಸಿಸಿಯ ಪ್ರಚಾರ ಸಮಿತಿ ಅಧ್ಯಕ್ಷರು, ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ಬಿಡ್ತಿರೋ ಬಗ್ಗೆ ಮಾಧ್ಯಮದವರು ಕೇಳಿದಾಗ MB ಪಾಟೀಲ್ ಅವರ ಪ್ರತಿಕ್ರಿಯೆ, ಅದು ಹೈಕಮಾಂಡ್ ನಮ್ಮ ನಿರ್ಧಾರ ಅಲ್ಲ, ಹೈಕಮಾಂಡ್ ನಿರ್ಧಾರದ ಬಗ್ಗೆ ನನ್ನ ರಿಯಾಕ್ಷನ್ ಕೊಡಲ್ಲ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯವರು ಹಾಗೂ DKಶಿ ಮಾತಾಡ್ತಾರೆ, ಮುಸ್ಲಿಂ ಸಮುದಾಯ ನಮ್ಮ ಜೊತೆಗಿದೆ. MB ಪಾಟೀಲ್ ಅವರ ಹೇಳಿಕೆ, ಅವರು ಮಾತಾಡಿದ್ದೇನು ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಯಾವುದೂ ಹುಳ್ಳಿಲ್ಲ ಅವತ್ತು ಸಹ ಆ ರೀತಿ ಅವ್ರು ಹೇಳಿದಾದ್ರೆ ಅದು ತಪ್ಪಾಗುತ್ತೆ. ನನಗೆ ಗೊತ್ತಿಲ್ಲ, ಅದು ನಾನು ಹೇಳಿದ್ದೆಲ್ಲ ಆಫಿಷಿಯಲಿ ಆಸ್ CM ಇಬ್ರಾಹಿಂ, DK ಶಿವಕುಮಾರ್, PCC ಪ್ರೆಸಿಡೆಂಟ್ ಸಿದ್ದರಾಮಯ್ಯವರು, ಹೈಕಮಾಂಡ್ ವಿಲ್ ಡಿಸೈಡ್. ಇದು ಅಫಿಷಿಯಲ್ ಪ್ರೆಸಿಡೆಂಟ್, ನಾನು ಪ್ರಚಾರ ಸಮಿತಿ ನಮ್ದು ಬೇರೆ. ನಾನು ಚಾರ್ಜ್ ತಗೊಂಡಿಲ್ಲ. ನೋಡೋಣ ಕಾದ್ ನೋಡೋಣ ಅಂತ ತಿಳಿಸಿ. ಅದ್ರಲ್ಲಿ ಯಾವುದೂ ಹುಳ್ಳಿಲ್ಲ ಅವತ್ತು. ನಾನು ಪಕ್ಷೇತರನ ಗೆದ್ದಿದ್ದೀನಿ, ಪಕ್ಷೇತರನಾಗಿ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಸಿದ್ದರಾಮಯ್ಯನವರ ಮೇಲೆ ಅಪಾರ ಗೌರವ ಇದೆ. ಗೋಕಾಕ್ನಲ್ಲಿ MLC ಲಖನ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಇದು. ಬ್ರೇಕಿಂಗ್ ನ್ಯೂಸ್. MLC ಚುನಾವಣೆಗೆ ನಿಂತರು, ಪಕ್ಷೇತರ ಗೆದ್ರು. ಪಕ್ಷೇತರನಾಗೇ ಉಳಿಯೋದಕ್ಕೆ ತೀರ್ಮಾನ ಮಾಡಿದ್ದೀನಿ. ಸಿದ್ದರಾಮಯ್ಯನವರು ಕರೆದ್ರು ನಿಜ, ಆದರೆ ಅವರ ಮೇಲೆ ಅಪಾರ ಗೌರವ ಇದೆ. ನಾನು ಹೀಗೇ ಇರ್ತೀನಿ ಪಕ್ಷೇತರನಾಗಿ. ಇದು ಲಖನ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಒಬ್ಬರೇ ಕಾಂಗ್ರೆಸ್ ಪಕ್ಷದ ನಾಯಕರು, ಮಿಕ್ಕಿರೋರೆಲ್ಲ ಸ್ವಯಂ ಘೋಷಿತ ನಾಯಕರು. ಸಿದ್ದರಾಮಯ್ಯನವರ ಆಹ್ವಾನದ ಬಗ್ಗೆ ಯೋಚನೆ ಮಾಡ್ತೀನಿ ಎಂದರು. ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿಯವರಿಗೆ ತುಂಬ ಶಕ್ತಿ ಇದೆ. 16 ಅಲ್ಲ 20 ಶಾಸಕರನ್ನ ಕರ್ಕೊಂಬರೋ ಶಕ್ತಿ ಅವರಿಗಿದೆ. BJP ಸೋಲಿಗೆ ಅಥಣಿ ನಾಯಕರೇ ನೇರ ಕಾರಣ. ಇದು ಪರಿಷತ್ತಿನ ಸದಸ್ಯ ಲಖನ್ ಜಾರಕಿಹೊಳಿ ಹೇಳಿಕೆ. ಇದು ಹಂಗೆ ಹಿಂಗೆಲ್ಲ ಅಂದರು. ಅದು ಸರ್ಕಾರ ಪತನ ಆಯ್ತಲ್ಲ. ರಮೇಶ್ ಜಾರಕಿಹೊಳಿ ಅವ್ರು ನೋಡ್ರಿ, ಒಂದು ಮಾಡ್ಬೇಕಂತ ಹಠ ತೊಟ್ಟರೆ ಅವ್ರು ಮಾಡೇ ಮಾಡ್ತಾರೆ. ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅಂದರೆ ಅವ್ರ ಕಡೆ ಶಕ್ತಿ ಇದೆ. 16 20 ಜನ ಸೇರಿಸೋಂಥ ಶಕ್ತಿ ಇದೆ ಅವ್ರ ಹತ್ರ. ಅವರು ತಮ್ಮ ಸ್ವಕ್ಷೇತ್ರದಲ್ಲೇ ಆರಿಸಿ ಬರ್ತಾರೆ ಅವ್ರು. ಯಾಕಂದ್ರೆ ಅಲ್ಲಿ ನೋಡ್ರಿ, ಅಲ್ಲಿ ಅವ್ರ ಕ್ಷೇತ್ರದಲ್ಲೇ ಅಲ್ಲಿ ಕಾಂಗ್ರೆಸ್ ಅವರೊಬ್ಬರೇ ಅವ್ರ ಜಿಲ್ಲೆಯಲ್ಲಿ. ಈ ಒಂದು ಎಲೆಕ್ಷನ್ ಯಾವುದೋ ಒಂದು ಗೆದ್ದರೆ ಅದೇ ಸ್ವಯಂ ಘೋಷಿತ ನಾಯಕರು ನಾವೇ ಮಾಡಿದ್ವಿ ಅಂತೇಳಿ ಇದು ಮಾಡ್ತಾರೆ. ಅದು 2023 ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಶಕ್ತಿ ಗೊತ್ತಾಗುತ್ತೆ ನೋಡಿ. ನಾವತ್ತಿ ಪಕ್ಷೇತರಾಗೇ ಇರೋ ಅವ್ರಿಗೆ ಮುಂದಿನದಲ್ಲೇ ವಿಚಾರ ಮಾಡ್ತೀವಿ. ಯಾಕಂದ್ರೆ ನಮ್ಗೆ 18 ಮತಕ್ಷೇತ್ರ ಇಲ್ಲ ನಮ್ಗೇನು ಮಾಡಿಲ್ಲ. ಅವ್ರು ನಮ್ಮ ಗುರುಗಳಿದಾರ, ಅದಕ್ಕಾಗಿ ಅವ್ರ ಮೇಲೆ ನಮ್ಗೆ ಅಪಾರವಾದ ಪ್ರೀತಿ ಇದೆ ಸಿದ್ದರಾಮಯ್ಯ ಸಾಹೇಬ್ ಮೇಲೆ. ಅದಕ್ಕಾಗಿ ಅವ್ರು ಹೇಳಿರ್ಬೇಕು. ಮುಂದೆ ವಿಚಾರ ಮಾಡ್ತೀವಿ ನಾವು, ನೋಡಿ ಮುಂದೆ ವಿಚಾರ ಮಾಡ್ತೀವಿ. ನಾವೇನು ಹೋಗೋದಿಲ್ಲ. ಈಗ ನಮ್ಮ ನಾಯಕರಿದ್ದಾರೆ, ಅವ್ರ ಜೊತೆ ಚರ್ಚಿಸಿ ಇದು ಮಾಡ್ತೀವಿ. ನಾವು ಒಂದೇ ಮನವಿ ಮಾಡೋದು BJP ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಬಾಲಶಕ್ತಿ ಬಳಸ್ಕೊಂಡು ಮುಂದಿನ 2023, ಯಾಕಂದರೆ ಈಗ ಕೆಲವರು ಯತ್ನಾಳ್ ಅವ್ರು ಹೇಳಿದಂಗೆ ಆ ಕಡೆ ದಂಡಿ ಮೇಲೆ ಈ ಕಡೆ ದಂಡಿ ಮೇಲೆ ಕಾಲಿಟ್ಟಿದ್ದಾರೆ. ಅವ್ರು ನಂಬ್ಕೊಂಡು ಹೋದ್ರೆ BJP ಪಕ್ಷ, ಯಾಕಂದರೆ ಅವರು ಸರ್ಕಾರ ಎಂಜಾಯ್ ಮಾಡೋಕ್ಕೆ ಬಂದವ್ರವ್ರ, ಮತ್ತು ಅವರು ಎಲೆಕ್ಷನ್ ಮತ್ತು ಕೆಲವರು ಒಂದು ಕಾಲನ್ನ ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ. ಮುಂಜಾನೆ ಒಂದು ಪಾರ್ಟಿಲಿ ಇರ್ತಾರೆ, ಸಂಜೆ ಅವ್ರು ಇನ್ನೊಂದು ಪಾರ್ಟಿಲಿ ಇರ್ತಾರೆ. ಪಕ್ಷ ವಿರೋಧಿಗಳ ಮೇಲೆ ಕಣ್ಣಿಡಬೇಕು ಅಂದ್ರು ಲಖನ್ ಜಾರಕಿಹೊಳಿ. ಬ್ರೇಕಿಂಗ್ ನ್ಯೂಸ್. BJP ಕಾಂಗ್ರೆಸ್ ನಾಯಕರು ಕಮಟಗಿಮಟ್ ಸೋಲಿಸಿದ್ರು. ಪರೋಕ್ಷವಾಗಿ ಸೌದಿ ಮೇಲೆ ಲಖನ್ ಆರೋಪ ಮಾಡಿದ್ದಾರೆ. ಗೋಕಾಕ್ನಲ್ಲಿ MLC ಲಖನ್ ಜಾರಕಿಹೊಳಿ ಅವರ ಹೇಳಿಕೆ ಇದು. ವಿಚಾರ ಮಾಡ್ತೀವಿ ನಾವು, ನೋಡಿ ಮುಂದೆ ವಿಚಾರ ಮಾಡ್ತೀವಿ. ನಾವೇನು ಹೋಗೋದಿಲ್ಲ. ಈಗ ನಮ್ಮ ನಾಯಕರಿದ್ದಾರೆ, ಅವ್ರ ಜೊತೆ ಚರ್ಚಿಸಿ ಇದು ಮಾಡ್ತೀವಿ. ನಾವು ಒಂದೇ ಮನವಿ ಮಾಡೋದು BJP ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಬಾಲಶಕ್ತಿ ಬಳಸ್ಕೊಂಡು ಮುಂದಿನ 2023, ಯಾಕಂದರೆ ಈಗ ಕೆಲವರು ಯತ್ನಾಳ್ ಅವ್ರು ಹೇಳಿದಂಗೆ ಆ ಕಡೆ ದಂಡಿ ಮೇಲೆ ಈ ಕಡೆ ದಂಡಿ ಮೇಲೆ ಕಾಲಿಟ್ಟಿದ್ದಾರೆ. ಅವ್ರು ನಂಬ್ಕೊಂಡು ಹೋದ್ರೆ BJP ಪಕ್ಷ, ಯಾಕಂದರೆ ಅವರು ಸರ್ಕಾರ ಎಂಜಾಯ್ ಮಾಡೋಕ್ಕೆ ಬಂದವ್ರವ್ರ, ಮತ್ತು ಅವರು ಎಲೆಕ್ಷನ್ ಮತ್ತು ಅವ್ರು ಹೋಗಿಬಿಡ್ತಾರೆ. ಅದೇ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದ ಒಂದು ತೊಡೆ ಮಂದಿ ಸೋತವರು BJP ಅಧಿಕಾರ ಅನುಭವಿಸರು, ಮತ್ತು ಅವರು ಉನ್ನತ ಹುದ್ದೆ ತೊಗೊಂಡ್ರು. ಅವರು ಎಲ್ಲ ಇವರು DK ಶಿವಕುಮಾರ್ ಸೇರಿ ಕುತಂತ್ರ ಮಾಡ್ತಾಯಿದ್ದಾರೆ, ಗೆಲ್ಲಿಸ್ತಾ ಇರ್ತಾರೆ. 18 ಕ್ಷೇತ್ರ ತರ್ತಾರೆ ಅವ್ರು. ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವ್ರಿಗೆ ಅಧಿಕಾರ ಕೊಟ್ಟರೆ, ಈಗಿದ್ದವ್ರಿಗೆ ಕೊಟ್ಟರೆ ಅವರು ತಮ್ಮ ಸ್ವಂತ ಕ್ಷೇತ್ರದಾಗನ ನೋಡ್ರಿ. ಈಗ ಒಬ್ಬರು ಅತನಿಂದ ಸೋತರು, DCM ಆದರು, ಮತ್ತು ಅಂಥವ್ರು ತೊಂದು ಎಂದು ಪಕ್ಷ ಕಟ್ಟವ್ರು ಅವ್ರು. ಮತ್ತು ಈಗ ಅವರೇ ಕುತಂತ್ರ ಮಾಡಿರಿ. ಮೊನ್ನೆ ನಾವು ಹೇಳಿದ್ರು BJP ಮತ್ತು ಕಾಂಗ್ರೆಸ್ ಇಬ್ಬರು ಸೇರಿ ಅವ್ರು BJP ಸೋತಂದ್ರು. ಈಗ ಅವರೇ ಮೀಟಿಂಗ್ ಮಾಡ್ತಾರೆ. BJP ಮಾತೇಶ್ ಕೌಟುಂಬ ಸೋಲಿಕ್ಕೆ ಅವರೇ ಕಾರಣ.
ಮತ್ತು ಈಗ ಅವರಿಗೆ ಉನ್ನತ ಹುದ್ದೆ ಕೊಟ್ಟರೆ ಅದು ಹೈಕಮಾಂಡ್ ಗಮನಿಸ್ಬೇಕು, ಅದನ್ನು ಗಮನಿಸಿ ಅದ್ರ ಬಗ್ಗೆ, ಯಾಕಂದ್ರೆ ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟ್ CM ಅವ್ರ ಕಡೆ ಇರ್ತೈತಿ. ಯಾರು ಪಕ್ಷ ದ್ರೋಹಿ ಕೆಲಸ ಮಾಡ್ತಾರೆ, ಪಕ್ಷ ವಿರೋಧ ಯಾರು ಮಾಡ್ತಾರೆ ಅದು ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತೊಗೋಬೇಕು. ಇವ್ರು ಸುಮ್ಮನೆ ಇನ್ನೊಬ್ಬರು ರಮೇಶ್ ಜಾರಕಿಹೊಳಿ ಮಾಡಿದ್ರು ರಮೇಶ್ ಜಾರಕಿಹೊಳಿ ನಂದು ಓಪನ್ ಆಗಿ ಮಾಡಿದರೆ ನಾನೇ ಫಸ್ಟ್ ಬರ್ತಿದ್ದೆ. ಅದಕ್ಕಾಗಿ ನಾವು 2 ನಂಬರ್ 2ನೇ ಪ್ರಶ್ನೆ ಮತ್ತೆಲ್ಲ ಗೆದ್ದು ಬಂದಿದ್ದೀನಿ. ಅದಕ್ಕೆ ಅವ್ರ ಸೋಲಿಗೆ ನೇರ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಚಂದ್ರಕಾಂತ್. ಗುಡ್ ಆಫ್ಟರ್ನೂನ್ ಹರೀಶ್ ನಾಗರಾಜ್. ಮತ್ತೆ ಗರಿಗೆದರುತ್ತಾ ಇದೆ ಬೆಳಗಾವಿ ರಾಜಕಾರಣ. ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಇವತ್ತು ಏನು ಬೆಳಗಾವಿಯ ಗೋಕಾಕ್ನಲ್ಲಿ MLC ಲಖನ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ರಮೇಶ್ ಜಾರಕಿಹೊಳಿ 16 ಅಲ್ಲ 20 ಜನ ಶಾಸಕರನ್ನ ಕರೆತರುವ ಶಕ್ತಿ ಇದೆ, ಆದ್ರೆ ಸ್ವಯಂ ಘೋಷಿತ ನಾಯಕರು ಕೆಲವರು ಅಂದ್ರೆ ಪಕ್ಷದಲ್ಲಿ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. ಪರೋಕ್ಷವಾಗಿ ಏನು ಮಾಜಿ DCM ಲಕ್ಷ್ಮಣ ಸವದಿ ವಿರುದ್ಧ ಲಖನ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಲಕ್ಷ್ಮಣ ಸವದಿ KPCC ಅಧ್ಯಕ್ಷ DK ಶಿವಕುಮಾರ್ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಉಮೇಶ್ ಕತ್ತಿ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಸಹ ಪಾಲ್ಗೊಂಡಿದ್ರು. ಇದು ಜಾರಕಿಹೊಳಿ ಸಹೋದರರ ಸ್ಥಿತಿಗೆ ಕಾರಣವಾಗಿದೆ. ಈಗ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಪರ ನಿಂತು ಈಗ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಸೋತವರಿಗೆ ಬಿಜೆಪಿಯಲ್ಲಿ DCM ಹುದ್ದೆ ಕೊಟ್ಟರು, ಇದರಿಂದ ಪಕ್ಷಕ್ಕೆ ಯಾವುದೇ ರೀತಿಯ ಲಾಭ ಆಗಿಲ್ಲ. ಏನು ಕಾಂಗ್ರೆಸ್ ಬಿಜೆಪಿ ಸೇರಿಕೊಂಡೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯನ್ನ ಬೆಳಗಾವಿಯಲ್ಲಿ ಸೋಲಿಸಲಾಗಿದೆ. ಒಂದು ವೇಳೆ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ನನ್ನ ಪರವಾಗಿ ಮಾಡಿದ್ರೆ ನನ್ನ ಮೊದಲ ಸುತ್ತಿನಲ್ಲೇ ಗೆದ್ದು ಬರ್ತಾ ಇದೆ ಅನ್ನೋ ಮೂಲಕ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಇನ್ನು ಚುನಾವಣೆಗೆ 1.5 ವರ್ಷ ಇದೆ ಇರ್ತಕ್ಕಂಥದ್ದು. ಈಗಲೇ ಬೆಳಗಾವಿ ರಾಜಕಾರಣ ಆರಂಭವಾಗಿರ್ತಕ್ಕಂಥದ್ದು. ಏನು ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಬೆನ್ನಿಗೆ ಈಗ ಸಹೋದರ ಲಖನ್ ಜಾರಕಿಹೊಳಿ ನಿಂತಿದ್ದಾರೆ. ಇವರಿಬ್ರು ಕೂಡ ಸೇರಿ ಈಗ ಲಕ್ಷ್ಮಣ ಸವದಿ ವಿರುದ್ಧ ಒಂದು ರೀತಿ ವಾಗ್ದಾಳಿಯನ್ನ ಆರಂಭಿಸಿರ್ತಕ್ಕಂಥದ್ದು ಹರೀಶ್ ನಾಗರಾಜ್. ಇದಕ್ಕೆ ಲಕ್ಷ್ಮಣ ಸವದಿ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅಂತಕ್ಕಂಥದ್ದು ಈಗ ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಏನು ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿಗೆ ಬೆಳಗಾವಿಯಲ್ಲಿ ಉಸ್ತುವಾರಿ ಕೊಟ್ಟರೆ ಅವರು 16ರಿಂದ 18 ಸ್ಥಾನವನ್ನ ಗೆಲ್ಲಿಸ್ತಾರೆ. ಆದ್ರೆ ಸೋತವರಿಗೆ ಪಕ್ಷದಲ್ಲಿ ಹೆಚ್ಚಿನ ಒಂದು ಹುದ್ದೆಯನ್ನ ಕೊಳ್ಳಲಾಗುತ್ತಿದೆ ಅಂತ ಹೇಳಿ ನೇರವಾಗಿನೇ ಈಗ ಲಖನ್ ಜಾರಕಿಹೊಳಿ ಆರೋಪ ಮಾಡಿದ್ದಾರೆ ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೊ ಮಚ್ ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಲಖನ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್. ಈಗ ಅದು ಒಂದಷ್ಟು ಸಂಚಲನ, ಹೆಸರು ಹೇಳಲಿಲ್ಲ, ಆದರೆ ಅವರೇ ಅಂತ ಅರ್ಥ ಆಗೋಗುತ್ತೆ. ಭಾಳ ಯಾರು ಪೆದ್ರಲ್ಲ, ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಯಾರು BJPಯಲ್ಲಿ ಸೋತರು, ಯಾರು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ರು, ಅವರು ಇನ್ನೊಬ್ಬರ ಜೊತೆ ಬೇರೆ ಪಕ್ಷದವ್ರ ಜೊತೆ ಸೇರ್ಕೊಂಡು ಏನೇನು ಮಾಡಿದ್ರು, ಆ ಕುತಂತ್ರ ಏನು, ಎಲ್ಲವನ್ನೂ ಲಖನ್ ಜಾರಕಿಹೊಳಿ ಹೇಳಿದ್ದಾರೆ. ಅವರೇನು ಹೇಳಿದ್ರು ಮತ್ತೊಂದು ಸರಿ ನಿಮ್ಮ ಒಂದು ವಿಚಾರ ಮಾಡ್ತೀವಿ ನಾವು. ನೋಡಿ ಮುಂದೆ ವಿಚಾರ ಮಾಡ್ತೀವಿ, ನಾವೇನು ಹೋಗೋದಿಲ್ಲ. ಈಗ ನಮ್ಮ ನಾಯಕರಿದ್ದಾರೆ, ಅವ್ರ ಜೊತೆ ಚರ್ಚಿಸಿ ಇದು ಮಾಡ್ತೀವಿ. ನಾವು ಒಂದೇ ಮನವಿ ಮಾಡೋದು BJP ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಬಾಲಶಕ್ತಿ ಬಳಸ್ಕೊಂಡು ಮುಂದಿನ 2023, ಯಾಕಂದರೆ ಈಗ ಕೆಲವರು ಯತ್ನಾಳ್ ಅವ್ರು ಹೇಳ್ದಂಗೆ ಆ ಕಡೆ ದಂಡಿ ಮೇಲೆ ಈ ಕಡೆ ದಂಡಿ ಮೇಲೆ ಕಾಲಿಟ್ಟಿದ್ದಾರೆ. ಅವ್ರು ನಂಬ್ಕೊಂಡು ಹೋದ್ರೆ BJP ಪಕ್ಷ, ಯಾಕಂದರೆ ಅವರು ಸರ್ಕಾರ ಎಂಜಾಯ್ ಮಾಡೋಕ್ಕೆ ಬಂದವ್ರವ್ರ, ಮತ್ತು ಅವ್ರು ಎಲೆಕ್ಷನ್ ಮತ್ತು ಅವ್ರು ಹೋಗಿಬಿಡ್ತಾರೆ. ಅದೇ ನ್ಯೂಸ್ ಮುಂದುವರಿತು. ಒಂದು ಬ್ರೇಕ್ ಆದಮೇಲೆ ಕಾಯ್ತಾ ಇದೆ. ಬ್ಯಾಕ್. ನನಗೆ ಸಚಿವ ಸ್ಥಾನ ಬೇಕೇ ಬೇಕು. CM ರಾಜ್ಯಾಧ್ಯಕ್ಷರಿಗೂ ಮನವಿ ಮಾಡಿದ್ದೀನಿ. ವಿಧಾನಸಭೆ ಡೆಪ್ಯೂಟಿ ಸ್ಪೀಕರ್ ಆನಂದ್ ಮಾಮನಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಆನಂದ್ ಮಾಮನಿ ಅಂತೂ ಕಾಯ್ತಾವ್ರು ತುಂಬ, ಅವಾಗ ಮಾತಾಡ್ತಾನೂ ಇದ್ರ ಬಗ್ಗೆ. 3 ಬಾರಿ ನಾನು ಶಾಸಕನಾಗಿದ್ದೀನಿ, ಕ್ಷೇತ್ರ ರಾಜ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕು. CM ಮತ್ತು ಹಿರಿಯ ನಾಯಕರಿಗೆ ಮನವಿ ಮಾಡಿ ಒತ್ತಾಯ ಕೂಡ ಮಾಡಿದ್ರು. 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿರೋದ್ರಿಂದ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅನ್ನುವಂಥ ಕೋರಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ವಿನಂತಿಯನ್ನು ಮಾಡ್ತೇನೆ. ಇನ್ನು 1 ವರ್ಷಗಳ ಕಾಲ ಚುನಾವಣೆ ಇರುವುದರಿಂದ ಕ್ಷೇತ್ರದ ಅಭಿವೃದ್ಧಿ ಮತ್ತು ರಾಜ್ಯದ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ನನ್ನೆಲ್ಲರ ಆತ್ಮೀಯ ಆತ್ಮೀಯರಾಗಿರೋದ್ರಿಂದ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸದಿಚ್ಛೆ ಇದೆ. ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಅಥವಾ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀನಿ. ಇನ್ನು ವಲಸಿಗರು ಕಾಂಗ್ರೆಸ್ಗೆ ಹೋಗೋ ವಿಚಾರ ಯಾರು ವದಂತಿ ಹಬ್ಬಿಸ್ತಾರೆ ಅವರನ್ನೇ ಕೇಳ್ಕೊಳ್ಳಿ. ಅಬಕಾರಿ ಸಚಿವ ಕೆ ಗೋಪಾಲಿನವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಇದ್ರ ಬಗ್ಗೆ ವಿಧಾನಸೌಧ ಹತ್ರ ಮಾತಾಡ್ತಿದ್ರು ಅಬಕಾರಿ ಸಚಿವರು. ಕೊರೋನಾ ಮಧ್ಯೆ ನಾವೆಲ್ಲ ಕೆಲಸ ಮಾಡ್ತಿದ್ದೀವಿ, ಬೇರೆ ಪಕ್ಷಕ್ಕೆ ಹೋಗೋ ಸಂದರ್ಭನೇ ಬರಲ್ಲ. ನನಗೆ BJP ಎಲ್ಲವನ್ನು ಕೂಡ ಕೊಟ್ಟಿದೆ, ಯಾಕೆ ಹೋಗಲಿ? ನಮ್ಮಲ್ಲಿಂದ ಹೋಗೋರು ಯಾರೂ ಇಲ್ಲ, ಬೇರೆ ಪಕ್ಷದಿಂದ ಬರೋರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ರಮೇಶ್ ಜಾರಕಿಹೊಳಿಗೆ ಎಲ್ಲವೂ ಕೂಡ ಕೇಳಿ ಅಂತ ಸಚಿವ ಗೋಪಾಲಯ್ಯನವರು, ಸಚಿವ ಮುನಿರತ್ನ
ಬಿಜೆಪಿ ಬಿಡಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ಶಾಸಕ ಬೆಳ್ಳಿ ಪ್ರಕಾಶ್ ಕೂಡ ಮಾತಾಡಿದ್ದಾರೆ. ಯಾರ್ಯಾರು ಏನೇನು ಮಾತಾಡಿದ್ರು ಬನ್ನಿ ನೋಡೋಣ. ಯಾರು ವದಂತಿ ಹಬ್ಬಿಸ್ತಾರೆ ಅವ್ರನ್ನೇ ಕೇಳಬೇಕು. ಭಾರತೀಯ ಜನತಾ ಪಕ್ಷ ನಾವು ರಾಜೀನಾಮೆ ಕೊಟ್ಟು ಬಂದಾದ ಮೇಲೆ ಮತ್ತೆ ಬಿ ಫಾರಂ ಕೊಟ್ಟು ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತರಾಗಿದ್ದೀವಿ. ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವರು ಹಿಂದೆ ಏನು ಮಾತು ಕೊಟ್ಟಿದ್ರು ಮಾತಂತೆ ನಡ್ಕೊಂಡು ನಮ್ಮೆಲ್ಲರೂ ಗೆದ್ದಿರ್ತಕ್ಕಂಥವ್ರು ಸೋತಿರ್ತಕ್ಕಂಥವ್ರಿಗೂ ತಿರುಗಿ MLC ಮಾಡಿ ಒಂದು ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಇದನ್ನು ಯಾರೂ ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಬಸವರಾಜ ಬೊಮ್ಮಾಯಿ ಸರ್ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕರೋನಾ ಮಧ್ಯೆನೂ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ನಮ್ಗೇನು ಮಾತು ಕೊಟ್ಟಿದ್ರು ಮಾತಂತೆ ಇದನ್ನು ಮಿನಿಸ್ಟ್ರು ಮಾಡಿದ್ದಾರೆ, ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆ ಪಕ್ಷಕ್ಕೆ ಹೋಗ್ತಕ್ಕಂಥ ಸಂದರ್ಭನೇ ಬರಲ್ಲ. ನಾವೆಲ್ಲರೂ BJPಯಿಂದನೇ ಸ್ಪರ್ಧಿಸ್ತಕ್ಕಂಥದ್ದು. ಇದು ತಮ್ಮ ನಾವೇನು ಬಂದಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಭಾಳ ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಮನ್ನು ಭಾಳ ಗೌರವಯುತವಾಗಿ ನಡೆಸ್ಕೊಳ್ತಾ ಇದೆ. ಏನು ಭಾರತೀಯ ಜನತಾ ಪಾರ್ಟಿ ಹಿರಿಯರು ಮತ್ತು ಮುಖಂಡರುಗಳು ವರಿಷ್ಠರು ನಮಗೆ ಕೊಟ್ಟ ಮಾತಿನಂತೆ ಅವರು ನಡ್ಕೊಳ್ತಾ ಇದ್ದಾರೆ. ಇಂಥ ಒಂದು ಒಳ್ಳೆ ನಮ್ಮ ಗೌರವ ಜಾಗದಲ್ಲಿ ಗೌರವ ಬಿಟ್ಟು ಹೋಗೋಂಥ ಕೆಲಸ ನಾವು ಮಾಡಲ್ಲ. ಆಮೇಲೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆನೂ ಇಲ್ಲ. ಗೋಪಾಲಯ್ಯನವರಾಗಲಿ ನಾವಾಗಲಿ ಎಲ್ಲರೂ ಸಹ ನಾವು ಒಟ್ಟಾಗಿದ್ದೇವೆ, ಹೋಗೋ ಪ್ರಶ್ನೆ ಇಲ್ಲ. ನಾವು ಇಂಥವು ಪ್ರಶ್ನೆ ಕೇಳ್ತೀರಾ, ಭಾಳ ಒಂದು ಮುಖ್ಯವಾದ ಪ್ರಶ್ನೆನ. ಆವಾಗ ಅವರು ಹೇಳ್ತಾರೆ BJPಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾರೆ, ನಮ್ಮವರು ಅವ್ರ ಪಕ್ಷದವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಾರೆ. ಆದರೆ ಚುನಾವಣೆ ಹತ್ರ ಬಂದಾಗ ಏನಾಗುತ್ತೆ ಅನ್ನುವಂಥದ್ದು ದೇವರೊಬ್ಬನಿಗೆ ಗೊತ್ತು. ಇಲ್ಲ ನಮ್ಮಿಂದ ಯಾರೂ ಹೋಗೋರಿಲ್ಲ. ನಮ್ಮನ್ನ ಎಲ್ಲ ಪಕ್ಷದವರು ಮಾತಾಡಿಸ್ತಾರೆ. ಆದರೆ ಯಾವುದು ಪಕ್ಷಾಂತರ ಮಾಡೋದಕ್ಕೆ ಮಾತಾಡ್ಸಲ್ಲ. ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಬ್ಯಾಂಕಿನ ವತಿಯಲ್ಲಿ ಅವರವರ ಜಿಲ್ಲೆಯ DCC ಬ್ಯಾಂಕಿನಲ್ಲಿ ಏನಾರ ಕೆಲಸಗಳಿದ್ದರೆ ಎಲ್ಲ ಪಕ್ಷದವರು ಮಾತಾಡಿಸ್ತಾರೆ. ಇಲ್ಲಿ ಒಮ್ಮೆ ಅವರು ಭಾಜಪ ಕಾರ್ಯಕರ್ತರಾಗಿ ಒಳ ಬಂದ ನಂತರ ಇಲ್ಲಿ ಮೂಲ ಮಧ್ಯದಲ್ಲಿ ಬಂದವರು ವಲಸಿಗರು ಅನ್ನೋವಂಥ ಪದ ಇಲ್ಲ ಅನ್ನೋವಂಥದ್ದು ನಾನು ಅರ್ಥಕೊಂಡಿದ್ದೆ. ವೆಲ್ಕಮ್ ಬ್ಯಾಕ್. ಒಂದು ಕಡೆ ಕೊರೋನಾ ಜಾಸ್ತಿ ಆಗ್ತಾ ಇದೆ, ಮತ್ತೊಂದು ಕಡೆ ಫೆಬ್ರವರಿ ದೊಡ್ಡ ಆತಂಕ ಇದೆ. ಕೊರೋನಾ ಕರ್ಫ್ಯೂ ಆಗಿದ್ರೆ ಸಡಿಲಿಕೆ ಮಾಡೋ ಚಾನ್ಸಸ್ ಇದೆಯಾ ಅಥವಾ ಹಾಗೆ ಮುಂದುವರಿಸ್ತಾರ? ರಾಜ್ಯ ಸಚಿವ ಸಂಪುಟದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸಿಎಂ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಯಿತು. ನೈಟ್ ಕರ್ಫ್ಯೂ ಸೇರಿ ಪ್ರಮುಖ ಅಂಶಗಳ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಸರ್ಕಾರದಿಂದ ನಿರ್ಧಾರ ಘೋಷಣೆ ಇವತ್ತಾಗಲ್ಲ, ನಾಳೆ ಎಕ್ಸ್ಪರ್ಟ್ಗಳ ಜೊತೆ ಮೀಟಿಂಗ್ ಇದೆ, ನಾಳೆ ಸಂಜೆಯೊಳಗೆ ಆಗುತ್ತೆ. ಫೆಬ್ರವರಿಯಲ್ಲಿ ಸೋಂಕು ಹೆಚ್ಚಾಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಫೆಬ್ರವರಿ 2ನೇ ವಾರ ತನಕ ಟಫ್ ರೂಲ್ಸ್ ಮುಂದುವರಿಯುವ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಟಫ್ ರೂಲ್ಸ್ ವಿಷಯದ ಬಗ್ಗೆ ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ನೈಟ್ ಕರ್ಫ್ಯೂ ಅವಧಿ, 50-50 ರೂಲ್ಸು, ಶಾಲೆಗಳು ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಆಫ್ಟರ್ನೂನ್ ಕೃಷ್ಣ. ಗುಡ್ ಆಫ್ಟರ್ನೂನ್ ಹರೀಶ್. ಎಲ್ಲ ಬಂದಿದ್ದಾರಾ? ಮೀಟಿಂಗ್ ಶುರುವಾಯ್ತಾ? ಏನೇ ನಡೀತಾ ಇದೆ? ಸಭೆ ಆಲ್ರೆಡಿ ಶುರುವಾಗಿದೆ ಹರೀಶ್. ಈಗಾಗಲೇ ಸುಮಾರು 1 ಗಂಟೆಗಳ ಕಾಲ ಸಭೆ ನಡೆದಿದೆ. ಆಡಳಿತಾತ್ಮಕ ವಿಚಾರಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ತೀರ್ಮಾನವನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ಈಗ ಕೊರೋನಾ ಕಠಿಣ ರೂಲ್ಸ್ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಫೆಬ್ರವರಿ 2ನೇ ವಾರದವರೆಗೂ ಕೂಡ ಇಲ್ಲೊಂದ್ ಕಡೆ ಕೋವಿಡ್ ಸೋಂಕು ದೊಡ್ಡ ಮಟ್ಟದಲ್ಲಿ ಹರಡುವಂತ ಸಾಧ್ಯತೆ ಇದೆ. ಮತ್ತೆ ತಜ್ಞರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆ ಒಂದು ಸಲಹೆಗಳ ಆಧಾರದ ಮೇಲೆ ಸಚಿವರಿಂದ ಅಭಿಪ್ರಾಯವನ್ನು ಕೂಡ ಮುಖ್ಯಮಂತ್ರಿಗಳು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನೈಟ್ ಕರ್ಫ್ಯೂ ಇದೆ ಏನಿದೆ ಅದನ್ನ ಅವಧಿಯನ್ನ ಕಡಿತ ಮಾಡಬೇಕು ಅನ್ನುವಂಥದ್ದು, ಅಂದ್ರೆ ರಾತ್ರಿ 11 ಗಂಟೆಯಿಂದ ಮೇಲ್ಪಟ್ಟಂತದ್ದಾಗಿರ್ಬೋದು, ಮತ್ತೆ ಬೆಂಗಳೂರಲ್ಲಿ ಶಾಲಾ ಕಾಲೇಜುಗಳನ್ನ ತೆರವಂತದ್ದಾಗಿರ್ಬೋದು, ಮತ್ತೆ 50-50 ರೂಲ್ಸ್ ಏನಿದೆ ಅದನ್ನ ಎಲ್ಲ ಒಂದ್ ಕಡೆ ತೆಗಿಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒತ್ತಡ ಕೇಳಿ ಬರ್ತಾ ಇದೆ. ಮತ್ತೆ ಸಿನಿಮಾ ಥಿಯೇಟರ್ಗಳ ಬಗ್ಗೆ ಕೂಡ ಈಗಾಗಲೇ ಸಿನಿಮಾ ಥಿಯೇಟರ್ಗಳ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಒತ್ತಡ ಕೂಡ ಕೇಳಿ ಬರ್ತದೆ. ಹೀಗಾಗಿ ಯಾವುದನ್ನ ವಿನಾಯಿತಿ ಕೊಟ್ರೆ ಯಾವ ರೀತಿಯಾಗಿ ಕೊರೋನಾ ನಿಯಂತ್ರಣ ಆಗುತ್ತೆ, ಮತ್ತೆ ಒಂದ್ ವೇಳೆ ಯಾವೆಲ್ಲ ಕಠಿಣವಾದಂತ ರೂಲ್ಸ್ ಗಳನ್ನ ಮುಂದುವರಿಸಬೇಕು, ಮತ್ತೆ ನೈಟ್ ಕರ್ಫ್ಯೂನ ಏನಾದ್ರು ಇದೇ ಟೈಮ್ಗೆ ಮುಂದುವರಿಸಬೇಕಾ ಅಥವಾ ಅವಧಿ ಏನಾದ್ರು ಕಡಿತವನ್ನ ಮಾಡ್ಬೇಕಾ, ಅದ್ರ ಜೊತೆಗೆ ಮುಖ್ಯವಾಗಿ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಏನಾದ್ರು ಬಿಗಿ ಕ್ರಮವನ್ನ ಮಾಡ್ಬೇಕನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸಚಿವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡುತ್ತಿದ್ದಾರೆ. ಒಂದಷ್ಟು ಸಚಿವರು ಮಾತ್ರ ಇದು ಸಾಮಾನ್ಯವಾದಂತ ರೋಗ, ಹೀಗಾಗಿ ಯಾವುದೇ ರೀತಿಯಂತ ಸಮಸ್ಯೆ ಆಗೋದಿಲ್ಲ,
ಇದು ಮಾಮೂಲಿ ಮನೆಯಲ್ಲೇ ಕುತ್ಕೊಂಡು ಮನೆಯಲ್ಲಿದ್ರು ಕೂಡ ವಾಸ ಆಗುತ್ತೆ. ಹೀಗಾಗಿ ಇದ್ರ ಬಗ್ಗೆ ಏನೋ ದೊಡ್ಡ ಮಟ್ಟದಲ್ಲಿ ಕ್ರಮ ಅವಶ್ಯಕತೆ ಇಲ್ಲ. ಈಗಿರ್ತಕ್ಕಂಥ ಕ್ರಮಗಳನ್ನೇ ಮುಂದುವರಿಸಿದ್ರೆ ಸಾಕು ಅನ್ನೋದು ಕೂಡ ಕೆಲ ಸಚಿವರ ಅಭಿಪ್ರಾಯ ಆಗ್ತಾ ಇದೆ. ಮತ್ತೆ ಕೆಲ ಸಚಿವರುಗಳು ಈಗಿರ್ತಕ್ಕಂತಹ ಕ್ರಮಗಳೇನೇನೆ ಅದನ್ನ ಯಥಾವತ್ತಾಗೂ ಕೂಡ ಫೆಬ್ರವರಿ 15ರವರೆಗೂ ಕೂಡ ಇದನ್ನು ಮುಂದುವರಿಸಬೇಕು ಅನ್ನೋದು ಕೂಡ ಅಭಿಪ್ರಾಯ ಕೇಳ ಬರ್ತಾ ಇದೆ. ಮತ್ತೆ ಒಂದಷ್ಟು ಜನ ಸಚಿವರುಗಳು ಆರ್ಥಿಕ ಚಟುವಟಿಕೆಗಳ ಕಾರಣಕ್ಕೋಸ್ಕರವಾಗಿ ಇದೆಲ್ಲ ಸಮಸ್ಯೆ ಆಗುತ್ತೆ, ವಿನಾಯಿತಿ ಕೊಟ್ಬಿಡ್ಬೇಕು, ಪೂರ್ತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಹೀಗಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಈಗ ಅವಲೋಕಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಭೆ ನಂತರವಾಗಿ ಮುಖ್ಯಮಂತ್ರಿಗಳು ಒಂದಷ್ಟು ನಿರ್ಧಾರಗಳ ಬಗ್ಗೆ ಪ್ರಕಟ ಮಾಡುವಂತ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.